ಯೂಟ್ಯೂಬ್ ಸ್ಟುಡಿಯೋ ನಿಮ್ಮ ಕೆಲಸನ ಇನ್ನೂ ಈಸಿಯಾಗಿ ಮಾಡಿದೆ. ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನೀವು ಅಕೌಂಟ್ ಸ್ಟೇಟಸ್ ಅಂತ ಹೇಳಿ ನ್ಯೂ ಅಪ್ಡೇಟ್ ಬಂದಿದೆ. ಇದನ್ನು ನೀವು ಚೆಕ್ ಮಾಡಿರ್ತೀರಾ. ಈ ಅಪ್ಡೇಟ್ ಏನು, ಇದರಿಂದ ನಮ್ಮ ಚಾನಲು ಸೇಫಾಗಿ ಇದೆಯಾ ಇಲ್ಲ ಅಂಥೇಳಿ ಚೆಕ್ ಮಾಡ್ಕೊಳ್ಬೋದು. ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೋದರೆ ಅಕೌಂಟ್ ಸ್ಟೇಟಸ್ನಲ್ಲಿ ನಾವು ಆಗೆಲ್ಲ ನಿಮಗೆ ಗೊತ್ತಿದೆ, ಕಾಪಿರೈಟ್ ಸ್ಟ್ರೈಕ್ ಏನಾದರೂ ಬಂದಿತ್ತು ಅಂತಂದರೆ ನಾವು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೋಗಿ ಚೆಕ್ ಮಾಡ್ತಾ ಇದ್ವಿ. ಆದರೆ ಅದನ್ನು ಇನ್ನೂ ಈಸಿಯಾಗಿ ಮಾಡಿದ್ದಾರೆ. ಅದನ್ನು ಹೆಂಗೆ ಚೆಕ್ ಮಾಡ್ಬೋದು, ನೀವು ಕಾಪಿರೈಟ್ ಬಂದಿದೆಯಾ ಇಲ್ಲ ಅಂಥೇಳಿ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತೇಳಿ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ವಿಡಿಯೋಲ್ಲಿ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ, ಎಲ್ಲಿ ಚೆಕ್ ಮಾಡಬೇಕು ಅಂತಲೂ ಹೇಳ್ತೀನಿ. ಫಸ್ಟು ನಾನು ಮೊಬೈಲ್ನಲ್ಲಿ ರೆಕಾರ್ಡರ್ನ ಆನ್ ಮಾಡಿಕೊಂಡು ಆಮೇಲೆ ನಿಮಗೆ ಅಲ್ಲಿ ಎಲ್ಲಿ ಹೋಗಬೇಕು ಅಂಥೇಳಿ ಕಂಪ್ಲೀಟಾಗಿ ಹೇಳ್ತೀನಿ. ಯೂಟ್ಯೂಬ್ ಸ್ಟುಡಿಯೋ ಒಂದು ವೇಳೆ ನೀವು ಡೌನ್ಲೋಡ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಪ್ಲೇಸ್ಟೋರ್ನಲ್ಲಿ ಹೋಗ್ಬಿಟ್ಟು ಯೂಟ್ಯೂಬ್ ಸ್ಟುಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ. ಫಸ್ಟು ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡ್ಬೋದು. ನಾನೀಗ ಆಲ್ರೆಡಿ ಡೌನ್ಲೋಡ್ ಇರೋದ್ರಿಂದ ಡೈರೆಕ್ಟಾಗಿ ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನೀವು ಎಲ್ಲೂ ಇಲ್ಲಿ ಸಪ್ರೇಟಾಗಿ ಬೇರೆ ಕಡೆಯಲ್ಲಿ ಹೋಗೋ ಅವಶ್ಯಕತೆನೇ ಇಲ್ಲ. ಫಸ್ಟು ನಿಮಗೆ ಮೇಯ್ನಾಗಿ ಓಪನ್ ಆಗುತ್ತಲ್ವ ಡ್ಯಾಶ್ಬೋರ್ಡ್. ಆ ಡ್ಯಾಶ್ಬೋರ್ಡ್ ಓಪನ್ ಆದ ತಕ್ಷಣವೇ ಅದ್ರ ಪಕ್ಕದಲ್ಲಿ ಒಂದು ಸಿಂಬಲ್ ಇದೆ ನೋಡಿ, ನೋಟಿಫಿಕೇಶನ್. ನೀವು ಯಾರ್ದಾದ್ರೂ ಮೆಸೇಜ್ ಬಂದಿದೆಯಾ ಅಂಥದ್ದೇನಾದರೂ ಕಮೆಂಟ್ಗಳನ್ನ ನೋಡ್ತಾ ಇರ್ತೀರಲ್ಲ, ಅದ್ರ ಪಕ್ಕನೇ ಒಂದು ಪ್ರೊಫೈಲ್ ಪಿಕ್ಚರ್ ಇದೆ. ಆ ಪ್ರೊಫೈಲ್ ಪಿಕ್ಚರ್ಗೆ ಹೋದರೆ ಇಲ್ಲಿ ನೋಡಿ, ನಿಮಗೆ ಈಗ ಸೆಟ್ಟಿಂಗ್ ಕೆಳಗಡೆ ಬಂದರೆ ಅಕೌಂಟ್ ಸ್ಟೇಟಸ್ ಅಂತೇಳಿ ಕಾಣಿಸುತ್ತೆ. ಇದೇ ನ್ಯೂ ಅಪ್ಡೇಟ್ ಅಕೌಂಟ್ ಸ್ಟೇಟಸ್. ಇದರಿಂದ ತುಂಬ ಏನೇನು ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅಂದರೆ, ಇಲ್ಲಿ ಚಾನಲ್ ವೈಲೇಷನ್ನಲ್ಲಿ ಕಾಪಿರೈಟ್ ಸ್ಟ್ರೈಕ್ ಅದು ನನ್ ಅಂತ ಇದೆ ಅಂದರೆ ಯಾವುದೇ ಕಾಪಿರೈಟ್ ಸ್ಟ್ರೈಕ್ ಬಂದಿಲ್ಲ ಅಂತ. ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್, ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ಸ್ ಇದೆ ನನ್ ಅಂತ ಹೇಳಿ ಇದೆ. ಏನಿದ್ರು ಅರ್ಥ, ಕಾಪಿರೈಟ್ ಸ್ಟ್ರೈಕ್ ಯಾವಾಗ ಬರುತ್ತೆ ಅಂತಂದರೆ, ನೀವು ಬೇರೆಯವ್ರದ್ದು ವಿಡಿಯೋಸ್ಗಳನ್ನ ಡೌನ್ಲೋಡ್ ಮಾಡಿಕೊಂಡಾಗ ಆ ರೀತಿ ಏನಾದರೂ ಮಾಡ್ತಾ ಇದ್ದೀರಾ, ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಯೂಟ್ಯೂಬ್ ವಿಡಿಯೋದಲ್ಲಿ ಡೈರೆಕ್ಟಾಗಿ ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತ ಅಂದಾಗ ಆಗ ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ. ಹಾಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಅಂತ ಇದೆ ಅಲ್ವಾ, ನೀವೇನಾದರೂ ಮಿಸ್ಲೀಡಿಂಗ್ ಮಾಡ್ತಾ ಇದ್ದೀರಾ ಯೂಟ್ಯೂಬ್ನಲ್ಲಿ, ತಮ್ನೇಲಲ್ಲಾಗಿರ್ಬೋದು ವಿಡಿಯೋದಲ್ಲಾಗಿರ್ಬೋದು ಮಿಸ್ಲೀಡಿಂಗ್ ಮಾಡೋದು, ಸ್ಪ್ಯಾಮ್ ಮಾಡೋದು, ಇಂಥದ್ದೇನಾದರೂ ಮಾಡಿದ್ದೀರಾ ಅಂತಂದರೆ ಡೈರೆಕ್ಟಾಗಿ ನಿಮಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಅಂತೇಳಿ ಬರುತ್ತೆ. ನೀವು ಡಿಸ್ಕ್ರಿಪ್ಷನ್ ಸಹಿತ ಜಾಸ್ತಿ ಹ್ಯಾಶ್ಟ್ಯಾಗ್ಸ್ಗಳನ್ನ ಯೂಸ್ ಮಾಡಲೇಬೇಡಿ. ಆ ರೀತಿ ಏನಾದರೂ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಆಗ ಸಹಿತ ನಿಮಗೆ ವೈಲೇಷನ್ಸ್, ನಿಮಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಅಂಥೇಳಿ ಬರುತ್ತೆ. ಅಂತೇಳಿ ಇರಲಿಲ್ಲ ಅಂತಂದರೆ ನಿಮ್ಗೆ ಯಾವುದಾದ್ರೂ ಸ್ಟ್ರೈಕ್ ಇದೆ ಅಂಥೇಳಿ ಅರ್ಥ. ಇದಕ್ಕೆ ನೀವೇನು ಮಾಡ್ಬೋದು, ಅಪೀಲ್ ಮಾಡ್ಬೋದು. ಅಪೀಲ್ ಮಾಡಿ ಅದು ಆಕ್ಸೆಪ್ಟ್ ಆಗಿಲ್ಲ ಅಂತಂದರೆ ಇನ್ನೊಂದ್ಸಲಿ ಅಪೀಲ್ ಮಾಡಿ. ನಿಮ್ಮ ಚಾನಲ್ನ ಉಳಿಸ್ಕೊಳ್ಬೇಕು ಅಂತಂದರೆ ಅಪೀಲ್ ಮಾಡೋದ್ರಿಂದ ನಿಮ್ಮ ಚಾನಲ್ನ ಉಳಿಸ್ಕೊಳ್ಬೋದು. ಇದಾದಮೇಲೆ ಎಲಿಜಿಬಿಲಿಟಿ ಟು ಅರ್ನ್, ನಿಮ್ಮದು ಮಾನಿಟೈಸೇಷನ್ ಆಗಿದ್ದರೆ ಅಲ್ಲಿ YPP ಪ್ರೋಗ್ರಾಮ್, ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಬಗ್ಗೆ ತೋರಿಸ್ತಾ ಇರುತ್ತೆ. ಆಮೇಲೆ ಆ್ಯಡ್ಸೆನ್ಸ್ ಅಕೌಂಟ್ನ ತೋರಿಸ್ತಾ ಇರುತ್ತೆ. ಇದು ಮಾನಿಟೈಸೇಷನ್ ಆದವ್ರಿಗೆ ಮಾತ್ರ ಇದು ಆನಲ್ಲಿರುತ್ತೆ, ಆಗಿಲ್ಲ ಅಂತ ಹೇಳಿದ್ರೆ ಆಫಲ್ಲಿರುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಆಗಾಗ ನಿಮ್ಮ ಚಾನಲ್ಗೆ ಹೋಗ್ಬಿಟ್ಟು ಚೆಕ್ ಮಾಡ್ತಾ ಇರಿ, ಎಲ್ಲಾದರೂ ನಿಮಗೆ ಕಮ್ಯುನಿಟಿ ಸ್ಟ್ರೈಕ್ ಬಂದಿದೆಯಾ, ಗೈಡ್ಲೈನ್ ಸ್ಟ್ರೈಕ್ ಮಾಡಿದ್ದೀರಾ, ಅಲ್ಲೇನಾದರೂ ತಪ್ಪಿದೆಯಾ, ಅದನ್ನೆಲ್ಲ ಚೆಕ್ ಮಾಡ್ಕೊಳ್ತಾ ಇರಿ. ಯೂಟ್ಯೂಬ್ ಸ್ಟುಡಿಯೋ ತುಂಬಾ ಇಂಪಾರ್ಟೆಂಟು, ಯಾವತ್ತೂ ಅದನ್ನು ಮಿಸ್ ಮಾಡೋದಕ್ಕೆ ಹೋಗಬೇಡಿ. ನೀವೊಂದು ಯೂಟ್ಯೂಬ್ನಲ್ಲಿ ಅರ್ನಿಂಗ್ ಮಾಡಬೇಕು ಅಂತಂದರೆ ಮೇಯ್ನಾಗಿ ನೀವು ಮಾಡಬೇಕಾಗಿರೋದು ಯೂಟ್ಯೂಬ್ ಸ್ಟುಡಿಯೋನ ಪದೇ ಪದೇ ಚೆಕ್ ಮಾಡಿಕೊಂಡು ಯಾವ್ದು ತಪ್ಪಿದೆ, ಯಾವ್ದು ಸರಿ ಇದೆ, ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ, ತಮ್ನೇಲಲ್ಲಿ ತಪ್ಪಾಗ್ತಾ ಇದೆಯಾ, ಟೈಟಲಲ್ಲಿ ತಪ್ಪಾಗ್ತಾ ಇದೆಯಾ, ಇದನ್ನು ಕರೆಕ್ಟಾಗಿ ತಿಳ್ಕೊಂಡಿದ್ದೀರಾ ಅಂತಂದರೆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನೀವೆಲ್ಲ ಕರೆಕ್ಟಾಗಿ ತಿಳ್ಕೊಂಡಿದ್ರೆ ನಿಮಗೆ ಯೂಟ್ಯೂಬ್ನಲ್ಲಿ ಬೇಗ ಅರ್ನಿಂಗ್ಸ್ ಮಾಡ್ಬೋದು. ಇದನ್ನು ನೆನಪಲ್ಲಿಟ್ಕೊಳ್ಳಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ 2 ಬೈಟ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆದಷ್ಟು ನೀವು ಸಪೋರ್ಟ್ ಮಾಡೋದ್ರಿಂದ ನನಗೆ ಹೊಸ ಹೊಸ ಅಪ್ಡೇಟ್ಗಳನ್ನ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.